ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಅತ್ಯಾಚಾರ ಪ್ರಕರಣದ ಆರೋಪಿ ಪ್ರಜ್ವಲ್ನನ್ನ ಅಣ್ಣ ಎಂಎಲ್ಸಿ ಸೂರಜ್ ರೇವಣ್ಣ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಭೇಟಿಯಾಗಿದ್ದಾರೆ. ಅಸಹಜ ಲೈಂಗಿಕ ಕಿರುಕುಳ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದ ಸೂರಜ್ ಜುಲೈ 23ರಂದು ಬಿಡುಗಡೆಯಾಗಿದ್ರು. ಬಿಡುಗಡೆ ಭಾಗ್ಯವಿಲ್ಲದೆ ಜೈಲಲ್ಲೇ ಇರುವ ತಮ್ಮನನ್ನ ನೋಡಲು ಅಣ್ಣ ಜೈಲಿಗೆ ವಿಸಿಟ್ ಮಾಡಿದ್ರು. ಅರೆಕಾಲಿಕ ಉಪನ್ಯಾಸಕರಿಗೆ ಕನಿಷ್ಠ ವೇತನ ನಿಗದಿಗೊಳಿಸಿ ರಾಜ್ಯ ಸರ್ಕಾರ ಸಿಹಿ ಸುದ್ದಿ ನೀಡಿದೆ. ಇಂಜಿನಿಯರಿಂಗ್, ಪಾಲಿಟೆಕ್ನಿಕ್ ಕಾಲೇಜು, ಕಿರಿಯ ತಾಂತ್ರಿಕ ಶಾಲೆಗಳ ಅರೆಕಾಲಿಕ ಉಪನ್ಯಾಸಕರಿಗೆ 7,500ರಿಂದ 10,000ವರೆಗೆ ವೇತನ ನಿಗದಿ ಮಾಡಲಾಗಿದೆ. ಅನುದಾನಿತ ಇಂಜಿನಿಯರಿಂಗ್ ಕಾಲೇಜು ಉಪನ್ಯಾಸಕರ ವೇತನ 10,000ದಿಂದ 15,000ಕ್ಕೆ ಹೆಚ್ಚಿಸಿ ಉನ್ನತ ಶಿಕ್ಷಣ ಇಲಾಖೆ ಆದೇಶಿಸಿದೆ. ಶಿಕ್ಷಣ ಇಲಾಖೆ ವಿರುದ್ಧ ರಾಜ್ಯ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಸಿಡಿದೆದ್ದಿದ್ದಾರೆ. ಸೇವಾ ಜ್ಯೇಷ್ಠತೆ, ಭರ್ತಿ, ವರ್ಗಾವಣೆ ಸೇರಿದಂತೆ ಹಲವು ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ 5,000ಕ್ಕೂ ಹೆಚ್ಚು ಶಿಕ್ಷಕರು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟಿಸಿದ್ರು. ಅನಿರ್ದಿಷ್ಟಾವಧಿ ಪ್ರತಿಭಟನೆಯ ಎಚ್ಚರಿಕೆ ನೀಡಿದ್ರು. ನಮ್ಮ ನ್ಯಾಯಯುತ ಬೇಕು ಬೇಡಿಕೆಗಳನ್ನ ಮಾನ್ಯ ಸರ್ಕಾರದ ಮುಂದೆ ಹಲವಾರು ಬಾರಿ ನಾವು ಮಂಡಿಸಿದ್ರು ಸಹ ಸರ್ಕಾರ ಸಕಾರಾತ್ಮಕವಾಗಿ ಕರೆಕ್ಟಾಗಿ ಸ್ಪಂದನೆಯನ್ನು ಮಾಡದೇ ಇರೋದ್ರಿಂದ ಈ ಇವತ್ತಿನ ಫ್ರೀಡಂ ಪಾರ್ಕ್ ಚಳವಳಿ ಮಾಡಲಿಕ್ಕೆ ಕಾರಣ ಆಗಿದೆ.